ಇನ್ನು ಆರ್ಎಸ್ಎಸ್ ಕಡಿವಾಣಕ್ಕೆ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಟಿ ರವಿ ಗುಡುಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಸಂವಿಧಾನ ಬಾಹಿರವಾಗಿದೆ, ಸುಳ್ಳು ಆಪಾದನೆ, ದ್ವೇಷದ ಆಪಾದನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದರು. ಇವ್ರದ್ದು ರಿಜಿಸ್ಟರ್ ಆಗಿಲ್ಲ, ಆಮೇಲೆ ಮತ್ತೊಂದು ಯಾರ ಅನುಮತಿ ತಗೊಂಡು ಮಾಡ್ತಾರೆ, ಈ ಥರದ್ದೆಲ್ಲ ಒಂದು ರೀತಿ ವಿಷ ಬೀಜ ಬಿತ್ತುವಂಥ ಕೆಲಸ ಆಗ್ತಾ ಇದೆ, ಒಂದು ರೀತಿ ಯುವ ಸಮೂಹವನ್ನು ತಲೆ ಕೆಡಿಸ್ತಾ ಇದ್ದಾರೆ, ಈ ಥರದ್ದೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನ ಬಾಹಿರವಾಗಿ ನಾವು ಮಾಡ್ತಾ ಇದ್ದೀವಿ, ಸುಳ್ಳು ಆಪಾದನೆ, ದ್ವೇಷದ ಆಪಾದನೆಯನ್ನ ಮಾಡಿದ್ದಾರೆ. ಸಂವಿಧಾನಾತ್ಮಕವಾಗಿ RSS ಶಾಖೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಸಾರ್ವಜನಿಕ ಆಸ್ತಿ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಗುಡುಗಿದ್ದಾರೆ. ಯಾರನ್ನ ನಿರ್ಬಂಧಿಸಬೇಕು ಅಂತ ಕೇಳುವ ಅಧಿಕಾರ ಸಾಮಾನ್ಯ ಪ್ರಜೆಗೂ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೂ ಕೇಳುವ ಅಧಿಕಾರ ಇದೆ. ಆದ್ರೆ ಅವರು ಯಾವ ಕಾರಣಕ್ಕೆ ಅಂತ ಆಪಾದನೆ ಇದೆಯಲ್ಲ, ಅದು ಪೂರ್ವಾಗ್ರಹ ಪೀಡಿತವಾಗಿರೋದು, ದ್ವೇಷದಿಂದ ಕೂಡಿರೋದು, ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದನೆ. ಅವರು ಹೇಳಿದ್ದಾರೆ, ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ, ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿ ಅಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಅಲ್ಲ, ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕ್ ಖರ್ಗೆ ಭಾವಿಸಿದಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ, ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕ್ ಖರ್ಗೆ ದೃಷ್ಟಿಯಲ್ಲಿ ಅಪರಾಧವ? ಜಾತೀಯತೆ, ಅಸ್ಪೃಶ್ಯತೆ, ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಒಂದು ಯಾರನ್ನ ನಿರ್ಬಂಧಿಸಬೇಕು ಅಂತ ಕೇಳುವ ಅಧಿಕಾರ ಸಾಮಾನ್ಯ ಪ್ರಜೆಗೂ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೂ ಕೇಳುವ ಅಧಿಕಾರ ಇದೆ.